ಉಪ್ಪಿ ಅವರ ನಿರ್ದೇಶನದ ಎ ಸಿನಿಮಾ ರಿಲೀಸ್ ಆಗಿ 25 ವರ್ಷ ಆಗಿದೆ. ಬಟ್ ಆ ಸಿನಿಮಾದ ವೈಬ್ ಮಾತ್ರ ಇನ್ನೂ ಕಮ್ಮಿ ಆಗಿಲ್ಲ. ಇವತ್ತು ಥಿಯೇಟ್ರಿಗೆ ಹಾಕಿದ್ರು ಸರಿ ಅಥವಾ ಟಿ ವಿಲಿ ಬಂದರೂ ಸರಿ ಅಷ್ಟೇ ಕ್ಯೂರಿಯಾಸಿಟಿಯಿಂದ ಜನ ನೋಡ್ತಾ ಕೂತ್ಕೋತಾರೆ. ಬಟ್ ಇಲ್ಲೊಂದು ಬಳಗ ಇದೆ ನಮ್ಮ ಜೊತೆಗೆ, ಉಪ್ಪಿ ಅವರ ಪಕ್ಕ ಅಭಿಮಾನಿಗಳು. ಸೊ ಥಿಯೇಟ್ರಲ್ಲಿ ನೋಡಿಲ್ಲ ಅಂದರೆ ಆ ಕಾಲದಲ್ಲಿ ಇನ್ನೂ ಚಿಕ್ಕ ಚಿಕ್ಕ ಹುಡುಗರು ಆದರು. ಬಟ್ ಇವತ್ತು ಕೂಡ ಉಪ್ಪಿ ಅವರ ಎಲ್ಲ ಸಿನಿಮಾನು ಅಷ್ಟೊಂದು ಆರಾಧಿಸ್ತಾರೆ, ಇಷ್ಟಪಡ್ತಾರೆ. ಸೊ ಎ ಸಿನಿಮಾ ರಿಲೀಸ್ ಆಗ್ತಿರೋ ಸನ್ನಿವೇಶದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ. ಎ ಸಿನಿಮಾ ನೆನಪುಗಳ ಬಗ್ಗೆ, ಉಪ್ಪಿ ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ ಫ್ಯಾನ್ಸ್ಗಳ ಜೊತೆ. ಹಲೋ, ನಮಸ್ತೆ. ಎ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ಅಭಿಮಾನಿಯಾಗಿ, ಉಪ್ಪಿ ಅವರ ಮೊದಲ ಒಂದು ನಾಯಕ ನಟನಾಗಿ ಬಂದಂಥ ಸಿನಿಮಾ, ಡೆಬ್ಯೂ ಸಿನಿಮಾ ಎ ಸಿನಿಮಾ. ನಿಮಗೆ ನೆನಪು ಅಂತಂದರೆ ಆ ಸಿನಿಮಾ ಬಗ್ಗೆ? ಫಸ್ಟ್ಲಿ ಇದು ಒಂದು ದೊಡ್ಡ ಸೆಲೆಬ್ರೇಷನ್ ಥರನೇ ನಮಗೆ. ಬಿಕಾಸ್ ನಾವು ಆ್ಯಸ್ ಎ ಜನ್ಸಿ ಕಿಡ್ ಆಗಿ, ಮತ್ತು ಆ ಫಿಲಮ್ ಬಂದಾಗ ನಾವು ಹುಟ್ಟೇ ಇರಲಿಲ್ಲ ಆ್ಯಕ್ಚುಲಿ. ಹುಟ್ಟಿಲ್ದೇ ಇದ್ದಾಗ್ಲೂ ಇವಾಗ್ಲೂ ಆ ಕ್ರೇಜ್ ಹಂಗೆ ಇದೆ. ಆ ಥರದ ಅದೊಂದು, ಅದಕ್ಕೆ ಲೆಜೆಂಡ್ ಅಂತ ಕರಿತೀವಿ ನಾವು ಅವ್ರನ್ನ. ಸೊ ಇವಾಗ ಆ್ಯಸ್ ಎ ಮೂವಿ, ಉಪೇಂದ್ರ ಮೂವಿ ಎಲ್ಲ ಆಗಲಿ ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು. ಯಾಕಂದರೆ ಸಿನಿಮಾ ಯೂಟ್ಯೂಬಲ್ಲೆಲ್ಲ ನೋಡೋಣ ನಮಗೆ ಆ ಗೂಸ್ ಬಂಪ್ಸ್ ಥರ ಬರ್ತಿತ್ತು. ಬಟ್ ಇವಾಗ ಥಿಯೇಟ್ರಲ್ಲಿ ಎಲ್ಲರ ಜೊತೆ ಹೆಂಗಿರುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಆಬ್ವಿಯಸ್ಲಿ ಇದ್ದೇ ಇದೆ. ಮತ್ತು ಇವತ್ತಿಗೂ ಆ ಸೀನ್ಸು ಮತ್ತೆ ನೋಡಿದ್ರೆ ಬೋರ್ ಅಂತ ಅನ್ಸಲ್ಲ. ನಾವು ಯೂಟ್ಯೂಬಲ್ಲಿ ಸುಮಾರು ಸತಿ ನೋಡಿದ್ದೀವಿ. ಬಟ್ ಆದರೂ ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಇನ್ನೂ ಕ್ಯೂರಿಯಾಸಿಟಿ ನಮಗೆ ಇದೆ ಅಂತಂದರೆ, ಇನ್ನು ಆಲ್ರೆಡಿ ಅವಾಗಿನ ಥಿಯೇಟ್ರಲ್ಲಿ ನೋಡಿರೋರು ಇನ್ನು ಏನು ಕ್ಯೂರಿಯಾಸಿಟಿ ಇದೆ ಅಂತ ನೋಡ್ತೀವಿ. ಬಟ್ ನಮಗಂತೂ ಫುಲ್ ಸೆಲೆಬ್ರೇಷನ್. ಅದು ಆಲ್ರೆಡಿ ಟಿಕೆಟ್ ಎಲ್ಲ ಬುಕ್ ಮಾಡ್ತಾ ಇದ್ದೀವಿ. ಬಟ್ ಚೆನ್ನಾಗಿ ನೋಡೋ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇದೆ. ಗೊತ್ತಿದ್ರೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಎಲ್ಲ ಆಡಿಯನ್ಸ್ ಜೊತೆ ಹೆಂಗಿರುತ್ತೆ ಅದು ಅಂತ. ಆ ಕಾಲಕ್ಕೆ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ನೋಡಿದ್ರೆ ಫ್ಲಾಶ್ ಬ್ಯಾಕ್ ಮತ್ತು ರಿವರ್ಸ್ ಸ್ಕ್ರೀನ್ ಪ್ಲೇ ಆ ಥರದ್ದೊಂದು ಪ್ರಯೋಗ ಯಾರೂ ಮಾಡಿರಲಿಲ್ಲ. ಬಟ್ ಆ ಕಾಲಕ್ಕೆ ಒಂದು 15-20 ವರ್ಷದ ಮುಂದಕ್ಕೆ ಯೋಚನೆ ಮಾಡಿ ಈ ಸಿನಿಮಾ ಮಾಡಿದಂಥ ರೀತಿ ಅದು. ಅದೇ ಅಹೆಡ್ ಆಫ್ ಟೈಮ್ಸ್ ಅಂದ್ರೇ ಅದೇ ಅಲ್ವಾ. ಅಂದರೆ ಅವರು ಆ ರೇಂಜ್ಗೆ ಅವತ್ತು ಮಾಡಿರೋದಕ್ಕೋಸ್ಕರ ಇವತ್ತು ನಾವು ಆ ಸಿನಿಮಾ ಅವರು ಅದೇ ಅವ್ರ ಸ್ಕ್ರಿಪ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ನಾವು ಇನ್ನೂ ಅದೇ ಹೇಳಿದ್ದು ಊಟ ಇರಲಿಲ್ಲ ಅಂತ. ಸೊ ಅದು ನಮಗೆ ಈ ಲೆವೆಲ್ ಇರೋರ್ಗು ಅದು ಮ್ಯಾಚ್ ಆಗ್ತದೆ ಅಂತಂದರೆ ಅಪ್ಡೇಟೆಡ್. ಅದು ಇವಾಗಿನ ಯಾವುದೇ OTT ಸಿನಿಮಾಗಳಿಗೆ ಕಂಪೇರ್ ಮಾಡಿದ್ರು, ಇವಾಗ OTTಗೆ ಬಿಟ್ರು ಮೇ ಬಿ ಅದು ಒನ್ ಆಫ್ ದ ಟಾಪ್ ವ್ಯೂವಿಂಗಲ್ಲೇ ಇರುತ್ತೆ ಅಂತ ನನ್ನ ಭಾವನೆ ಇದೆ. ಅದು ತುಂಬ ಚೆನ್ನಾಗಿದೆ. ಅದು ಇವಾಗ ನೋಡೋದು ಅದೇ ಎಕ್ಸೈಟ್ಮೆಂಟ್. ಅದು ಉಪ್ಪಿ ನಿರ್ದೇಶಕರಾಗಿ ದಶಕಗಳ ಮೇಲೆ ಹೋಗ್ತಾನೆ ಇದೆ. ಬಟ್ ಅವರ ಫ್ಯಾನಿಸಮ್ ಮಾತ್ರ ಕಮ್ಮಿ ಆಗ್ತಿಲ್ಲ. ಇವತ್ತು ಕೂಡ ನೀವೇ ಹೇಳ್ತಾ ಇದ್ರಿ, ನಮ್ಮ ಈ ಜನ್ರೇಷನ್ ಹುಡುಗರು ಕೂಡ ಅವ್ರನ್ನ ಇಷ್ಟಪಡ್ತಾರೆ ಅಂತ. ಉಪ್ಪಿ ಅವರು ಅಂದರೆ ಆ ಮಟ್ಟಿಗೆ ಇಷ್ಟ ಯಾವ ಕಾರಣಕ್ಕೋಸ್ಕರ? ಡಿಫ್ರೆನ್ಸ್ ಸರ್, ಅವ್ರು ತೋರಿಸೋಂಥ ರೀತಿ. ಈಗ ಎ ಸಿನಿಮಾ ಅಂತಲೇ ತೊಗೊಂಡ್ರೆ ಫಸ್ಟಿಗೆ ದಿ ಎಂಡ್ ಅಂತ ಹಾಕೋ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ಅಂದರೆ ಪ್ರತಿ ಸೀನ್ಸು ಅಷ್ಟೇ ಒಂದು ಇದು ಅಂತಲ್ಲಿ ಗಣೇಶನ ತೊಗೊಂಡು ಬಾವಿಗೆ ಹಾಕೋರು, ಎಲ್ಲರೂ ಬಾವಿಗೆ ಹಾಕೋದು. ಬಟ್ ಅವರು ತೋರಿಸಿದಂಥ ಒಂದು ಸ್ಟೈಲ್ ಏನಿದೆಯಲ್ಲ, ಸೊ ಅಲ್ಲಿ ಇಷ್ಟ ಆಗುತ್ತೋ. ಕರೆಕ್ಟ್ ಹೇಳ್ತಿದ್ರಲ್ಲ ಇವರು, ಇದರಲ್ಲಿ ಏನು ತಪ್ಪಿದೆ ಅಂತ. ಬಟ್ ಆ ಟೈಮಲ್ಲಿ ಏನೋ ಕಾಂಟ್ರವರ್ಸಿಗಳು ಅದು ಇದು ಏನೋ ಆಗಿರ್ಬೋದು. ಬಟ್ ಇವತ್ತಿನ ದಿನಕ್ಕೆ ಅದು ಅದೇ ಅಹೆಡ್ ಆಫ್ ದಿ ಟೈಮ್. ಅದು ಇವತ್ತಿಗೆ ಕರೆಕ್ಟ್ ಆಗ್ತಿದೆ. ಅದೇ ನಮಗೆ ಕನೆಕ್ಟ್ ಆಗ್ತಾ ಇರೋದು ಅಷ್ಟೇ. ಅದೇ ಅವ್ರ ಎಲ್ಲ ಸಿನಿಮಾಗಳಲ್ಲೂ ಅದೇ ಆ ಡೈಲಾಗ್, ಪ್ರತಿ ಒಂದು ಲೈನಲ್ಲೇ ಏನೋ ಒಂದು ಲೈಫ್ ಥಾಟ್ ಇರುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ, ಅದಕ್ಕೆ ಕನೆಕ್ಟ್ ಆಗ್ತಾಯಿದ್ದೀವಿ. ಸ್ವಲ್ಪ ಟೈಮ್ ಬೇಕು, ಅಂದರೆ ಒಂದೇ ಸಲಕ್ಕೆ ಅರ್ಥ ಆಗಲ್ಲ ಅವ್ರ ಸಿನಿಮಾಗಳು. ಅರ್ಥ ಆದರೂ ಅದು ಏನೋ ಬೇರೆ ಥರನೇ ಇರ್ಬೋದು. ಮೋಸ್ಟ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತ ಅವ್ರ ಥಾಟ್ ಬೇರೆ ಏನೋ ಇರ್ಬೋದು. ಸೊ ಅದಕ್ಕೆ ಆಮೇಲೆ ರಿಲೀಸ್ ಅಂತ ಬಂದಾಗ ವಿ ವಾಂಟ್ ಟು ಸೆಲೆಬ್ರೇಟ್ ಉಪ್ಪಿ ಸರ್ ಆನ್ ಸ್ಕ್ರೀನ್ ಅಗೇನ್. ಯಾಕಂದರೆ ಇವ್ರು ಹೇಳ್ದಂಗೆ ನಾವು ಹುಟ್ಟಿರಲಿಲ್ಲ. ಆ ಒಂದು ಸೆಲೆಬ್ರೇಷನಲ್ಲಿ, ಆ ಜೋಶಲ್ಲಿ ನಾವು ಅದನ್ನು ನೋಡಬೇಕು. ಈ ಸಾಂಗ್ಸ್ ಆಗಿರ್ಬೋದು, ಅವ್ರ ಡೈಲಾಗ್ಸು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾಯಿದ್ವಿ. ಈ ಸಿನಿಮಾ ಅಂತ ಬಂದಾಗ ನೀವಿನ್ನೂ ಹುಟ್ಟಿರಲಿಲ್ಲ. ಬಟ್ ನಿಮ್ಮ ತಂದೆ ತಾಯವರೆಲ್ಲ ಈ ಸಿನಿಮಾ ನೋಡಿದ್ರೆ ಆ ನೆನಪುಗಳೇನಾರು ಕೇಳ್ತಾ ಇದ್ರ ಅಂತ, ಈ ಸಿನಿಮಾ ಬಂದಾಗ ಹೇಗಿತ್ತು ಅಂತ ಕೇಳ್ತಾ ಇದ್ರು. ಬಟ್ ಅದೇ ನಮಗೆ ಚಿಕ್ಕ ವಯಸ್ಸಲ್ಲಿ ಟಿ ವಿಲೆಲ್ಲ ನೋಡ್ತಾ ಇರ್ಬೇಕಾದ್ರೆ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ. ತುಂಬ ಚಿಕ್ಕ ವಯಸ್ಸಲ್ಲಿ ಹಠ ಮಾಡಿ ನೋಡಿದ್ದಿದೆ ಉಪೇಂದ್ರ ಫಿಲ್ಮ್, ಎಸ್ಪೆಷಲಿ ಉಪೇಂದ್ರ ಫಿಲ್ಮ್ ನನಗೆ ನೆನಪಿರೋದು. ಎಲ್ಲ ಸ್ವಲ್ಪ ಮೆಚುರಿಟಿ ಬಂದಮೇಲೆ ನೋಡಿದ್ವಿ, ಆಗಲಿ ಓಮ್ ಆಗಲಿ ಎಲ್ಲ. ಉಪೇಂದ್ರ ಅಂದರೆ ಅದೇ ಚಿಕ್ಕ ವಯಸ್ಸಲ್ಲಿ ಬಿಡ್ತಾ ಇರಲಿಲ್ಲ ನೋಡೋಕ್ಕೆ. ಬಟ್ ಈಗ ಆ ಒಂದು ಮೆಚುರಿಟಿ ಇದೆ, ಈಗ ಅವ್ರಿಗೂ ಅರ್ಥ ಆಗಿದೆ ಇದು ಕರೆಕ್ಟ್ ಇದು ಆ್ಯಕ್ಚುಲಿ ಅಂತ, ಈ ಜನ್ರೇಷನ್ಗೆ ಬಂದಮೇಲೆ. ಸೊ ಈಗ ನಾವು ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಬಿಗ್ ಸ್ಕ್ರೀನಲ್ಲಿ ನೋಡಬೇಕು ಅಂತ. ಓಕೆ, ಸೊ ಇನ್ನೊಬ್ರು ಇದ್ದಾರೆ. ಎ ಸಿನಿಮಾ ಇಷ್ಟ ಕಾರಣ ಏನು ಅಂತ ನಿಮಗೆ? ಸರ್, ಇದು ಈಗ ಕ್ರೇಜ್ ಅಂದರೆ ಏನು ಸರ್? ಸೊ ಅದಕ್ಕೆ ಅಪ್ಪ ಅದಂದರೆ ತ್ರಿಬಲ್ ಅಷ್ಟು ಜಾಸ್ತಿ ಇದೆ. ಯಾಕಂದರೆ ಅವರು ಕ್ಯಾಲ್ಕುಲೇಷನ್ ಲೆವೆಲ್ ಆಗಲಿ ಅಥವಾ ಅವ್ರು ಕೊಡೋ ವಿಜುವಲೈಸೇಷನ್ ಆಗಲಿ, ಕನೆಕ್ಟಿವಿಟಿ, ನಾವು ಅದನ್ನು ಫೋಕಸ್ಡಾಗಿ ನೋಡಿದ್ರೆ ಮಾತ್ರ ಆ ಡೆಪ್ತ್ ನಮ್ಗೆ ಅರ್ಥ ಆಗುತ್ತೆ. ಸೊ ಅವ್ರು ಏನು ಕೊಟ್ಟಿದ್ದಾರೆ, ಯೂಶ್ವಲಿ ಎಲ್ಲರೂ ನೋಡ್ತಾರೆ, ಫಿಲ್ಮ್ ನೋಡ್ಕೊಂಬಂದ್ವಿ ಓಕೆ, ಒಂದು ಟೈಟಲ್ ಕೊಡ್ತಾರೆ ಬುದ್ಧಿವಂತರಿಗೆ ಮಾತ್ರ. ಅಂದರೆ ನೀನು ಬುದ್ಧಿವಂತ ಆದರೆ ನಿನಗೆ ಅದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಆ ಲೆವೆಲ್ ಕ್ರೇಜಿ ಅವರು. ಸೊ ಹಂಗಾಗಿ ನಮಗೆ ಆ ಫಿಲಮ್ ಅಂದರೆ ತುಂಬ ಇಷ್ಟ. ಈಗ ನಾವು ನೆಕ್ಸ್ಟ್ ಅವ್ರು ಹೇಳ್ದಂಗೆ ಈಗಿನ ಜನ್ರೇಷನ್ ನಾವು ನೋಡಿಲ್ಲ, ಇವಾಗ ನಾವು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಇವಾಗ ನಾವು ಬುಕ್ಕೆಲ್ಲ ಮಾಡಿದ್ದೀವಿ, ಹೋಗಬೇಕು ಅಂತ. ನಮಗೂ ಒಂಥರ ಹಬ್ಬನೇ. ಇವಾಗ ನಾವು ಯಾವಾಗಲೂ ಯೂಟ್ಯೂಬಲ್ಲಿ
ನೋಡಬೇಕು. ಇವತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀವಿ, ಅದು ಹಬ್ಬನೇ ಬೇರೆ, ಕ್ರೇಜೇ ಬೇರೆ, ಬೇರೆ ಥರ ಫೀಲಿಂಗೆಲ್ಲ ಇರುತ್ತೆ ಅಂತ ನಮಗೂ ಆಸೆ. ಸಾಕಷ್ಟು ಸರಿ ಅಂದರೆ ಅಭಿಮಾನಿ ಆಗಿರೋದ್ರಿಂದ ಎಷ್ಟೋ ಸರಿ ಭೇಟಿ ಆಗಿರ್ತಾರೆ ಉಪ್ಪಿ ಸರ್ನ. ಅವ್ರ ಜೊತೆ ಒಡನಾಟ, ಯಾಕಂದರೆ ನೀವು ಸಿನಿಮಾಗಳಲ್ಲಿ ಒಂದಷ್ಟು ವರ್ಕ್ ಮಾಡ್ತಾ ಇರೋದ್ರಿಂದ ಉಪ್ಪಿ ಸರ್ ಯೋಚನೆಗಳು ಹೇಗೆ ನಿಮಗೆ ಒಂದು ರೀತಿ ನಿಮ್ಮನ್ನು ಒಂದು ಯೋಚನೆಗೆ ಹಾಕುತ್ತೆ ಅಂತ ಅಂದ್ಬಿಟ್ಟು, ಯಾಕಂದರೆ ಅಯ್ಯೋ ಈ ಮಟ್ಟಿಗೆ ಥಿಂಕ್ ಮಾಡ್ತಾರೆ ಅವರು ಸಿನಿಮಾ ಅಂತ ಬಂದಾಗ ಅಂತ. ಸರ್ ಆ್ಯಕ್ಚುಲಿ ನಾನು ತುಂಬ ಕ್ಲೋಸಾಗಿ ನಿಂದು ನೋಡಿಲ್ಲ, ಬಟ್ ಅಣ್ಣಂದ್ರೆಲ್ಲ ಎಲ್ಲ ಕ್ಲೋಸ್ ಆಗಿರ್ತಾರೆ. ಬಟ್ ನಾನು ಕೇಳಿರೋ ಪ್ರಕಾರ ಅವ್ರದ್ದು ಥಾಟ್ಸ್ ಅಂದರೆ ಅದು ಡಿಫ್ರೆಂಟ್ ಲೆವೆಲ್ ಇರುತ್ತೆ. ನಿಮ್ಮದು ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ನಿಮ್ಮದು. ಸೊ ಅವರು ಏನು ತೊಗೊಬೇಕು ಅದು ನಿಮ್ಮ ಹತ್ರದಿಂದನೇ ತೊಗೊತಾರೆ, ಅದನ್ನು ನಮಗೆ ಔಟ್ಪುಟ್ ಕೊಡ್ತಾರೆ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಬೇಕು ಅಷ್ಟೇ. ಅವ್ರು ಯಾವಾಗಲೂ ಹೇಳ್ತಾರೆ ನೀವು ಬುದ್ಧಿವಂತರಾಗಿ. ಜಸ್ಟ್ ಅವ್ರು ಹೆಂಗೆ ಅಂದರೆ ಏನೂ ಗೊತ್ತಿಲ್ಲ, ನಾರ್ಮಲಾಗಿರ್ತಾರೆ. ನೀವು ಆಲ್ಮೋಸ್ಟ್ ಎಲ್ಲ ಇಂಟರ್ವ್ಯೂಸಲ್ಲಿ ನೋಡಿರಬೇಕು. ಬಟ್ ಅವ್ರದ್ದು ಔಟ್ಪುಟ್ ಕೊಟ್ಟಾಗ ನಮ್ಗೇನು ಅನಿಸುತ್ತೆ, ಹೌದಲ್ವಾ, ಕರೆಕ್ಟ್ ಹೇಳ್ತಾರೆ. ಬಟ್ ನಮ್ಮಲ್ಲೇ ಇರುತ್ತೆ. ಸೊ ಅದು ನಾವು ತುಂಬ ಅವ್ರ ಹತ್ರ ನೋಡಿರುತ್ತೆ. ಯಾಕಂದರೆ ಏನು ರಿಯಾಲಿಟಿ ಇವಾಗಿದೆ ಹಿಂಗಿರುತ್ತೆ, ಇಲ್ಲೇ ಇರುತ್ತೆ. ಬಟ್ ಕೆಲವು ಟ್ವಿಸ್ಟೆಡ್ ಆಗಿರುತ್ತೆ. ಅವ್ರು ಕೊಡೋದು ಹೆಂಗೆ ಅಂದರೆ ಡೈರೆಕ್ಟ್ ಹಿಂಗೆ ಶಾರ್ಟ್ ಹಂಗೆ ಇರುತ್ತೆ. ಸೊ ಅದು ಯಾರಿಗೂ ಇಷ್ಟ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ಸೊ ಅದಕ್ಕೆ ನಮಗೆ ತುಂಬ ಇಷ್ಟ, ಡೈರೆಕ್ಟ್ ಶಾರ್ಟ್ ಹಂಗೆ ಇರುತ್ತೆ ಅದಕ್ಕಾಗಿ.